ತಾವು ಕೂಡ ನಿಕಟಪೂರ್ವ ಅಧ್ಯಕ್ಷರಾಗಿ ಸಂಘಟನೆ ಮೋದಿಯವರ ಆಶಯಗಳನ್ನು ಎತ್ತಿ ಹಿಡಿದಿದ್ದೀರಿ. ಇವತ್ತಿನ ಸಂಭ್ರಮಕ್ಕೆ ಹೇಗೆ ಸಾಕ್ಷ್ಯ? ನೋಡಿ, ಇವತ್ತು ನರೇಂದ್ರ ಮೋದಿ ಅನ್ನುವ ಒಂದು ಶಕ್ತಿ, ಅವರು ದೊಡ್ಡ ರಾಷ್ಟ್ರಭಕ್ತ, ಈ ರಾಷ್ಟ್ರದ ದೊಡ್ಡ ಸೇವಕ. ಅವರು 140 ಕೋಟಿ ಜನರನ್ನು ರಕ್ಷಣೆ ಮಾಡುವಂಥ ಶಕ್ತಿ ಹೊಂದಿದಂಥ ನಾಯಕ. ಇವತ್ತು ಗೊತ್ತು, ನರೇಂದ್ರ ಮೋದಿಜಿ ಅಂದರೆ ಇಡೀ ವಿಶ್ವ ಕಂಡಂಥ ವಿಶೇಷವಾದ ಅಪರೂಪದ ನಾಯಕ. ಅಂಥ ನಾಯಕ ನಮ್ಮ ಭಾರತ ದೇಶದ 140 ಕೋಟಿ ಜನರನ್ನು ರಕ್ಷಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾವುಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಿರ್ಬೋದು ಅಥವಾ ಈ ದೇಶದ ಏನು ಭಕ್ತರಂತ ಇದ್ವಿ, ನಾವೆಲ್ಲ ಸೇರಿಬಿಟ್ಟು ಆ ಒಂದು ಶಕ್ತಿಗೆ, ಆ ವ್ಯಕ್ತಿಗೆ ನಾವೊಂದಿಷ್ಟು ದೇವರಲ್ಲಿ ಕೇಳ್ಕೊತೀವಿ. ಈ ವ್ಯಕ್ತಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ದೇಶಕ್ಕೆ ಸೇವೆ ಕೊಡಬೇಕು, ಆ ವ್ಯಕ್ತಿಯಿಂದ ನಮ್ಮ ಜನ ಒಂದು ಸುಖ ಶಾಂತಿಯಿಂದ ಬದುಕಬೇಕು ಈ ದೇಶದಲ್ಲಿ ಅಂತ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಅವರ 12 ವರ್ಷ ಆಡಳಿತ ಮುಗ್ದ ಒಂದು ಸಂದರ್ಭದಲ್ಲಿ ನೋಡಿ, ಇವತ್ತು ಭಾರತ ದೇಶದ ಭಾರತೀಯರಿಗೆ ಇರುವಂಥ ಗೌರವ ಈವರೆಗೆ ಇತಿಹಾಸದಲ್ಲಿ ಸಿಕ್ಕಿರಲಿಲ್ಲ, ಅದು ಸಿಗುವಂತೆ ಮಾಡಿದ್ದಾರೆ. ಇದು ನಾವು ಭಾಳ ಆಲೋಚನೆ ಮಾಡುವಂಥ ವಿಷಯ. ಇವತ್ತು ನಾವು ವಿದೇಶಗಳಿಗೆ ಹೋದರೆ ಅಥವಾ ವಿದೇಶದಿಂದ ಇಲ್ಲಿಗೆ ನಮ್ಮ ಭಾರತಕ್ಕೆ ಬರಬೇಕಾದ್ರೂ ಎಷ್ಟು ಖುಷಿಯಿಂದ ಬರ್ತಾರೆ, ನಾವು ಹೋಗಬೇಕಾದ್ರೆ ಎಷ್ಟು ಖುಷಿಯಿಂದ ಹೋಗ್ತೀವಿ. ಈ ರೀತಿಯ ಒಂದು ನಡೀತಾ ಇದೆ, ಕಾಲಘಟ್ಟದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ತೀರ್ಮಾನ ತೊಗೊಂಡಿದ್ವಿ. ಅವರು ಭಾಳಷ್ಟು ಕೆಲಸ ಮಾಡಿದ್ರು. ಈ 12 ವರ್ಷದಲ್ಲಿ ಭಾರತ ದೇಶ ಎಲ್ಲಿದೆ ಅನ್ನೋದೇ ಭೂಪಟದಲ್ಲಿ ಗೊತ್ತಿಲ್ಲದಂಥ ಸಂದರ್ಭ ಇತ್ತು. ಆದರೆ ಇವತ್ತು ಭಾರತ ಭಾಳ ಒಂದು ಎತ್ತರ ಪ್ರದೇಶದಲ್ಲಿ ಭೂಪಟದಲ್ಲಿದೆ. ಭಾರತ ಅಂದರೆ ಪ್ರತಿಯೊಬ್ಬರಿಗೂ ಅಭಿಮಾನ ಬರುವಂಥ ಒಂದು ಕಾಲಘಟ್ಟ ನಿರ್ಮಾಣ ಆದಿದ್ದರಿಂದ ಅವರು ತಂದಂಥ ಯೋಜನೆಗಳು ಭಾಳಷ್ಟು ಜನ ಮಾತಾಡ್ತಾರೆ. ವಿರೋಧ ಪಕ್ಷದವ್ರು ಮಾತಾಡಲೇಬೇಕು, ಅವರು ನಿಲ್ಲಬೇಕು ಅಥವಾ ಅವರೊಂದು ಈ ಒಂದು ಚಲಾವಣೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಅವರೆಲ್ಲ ರೀತಿ ಮಾತಾಡಲೇಬೇಕು. ನೀವು ಹೇಳ್ತಾ ಇದ್ರಲ್ಲ, ಇವತ್ತು ಒಂದಿಷ್ಟು ವಸ್ತುಗಳಿಗೆ ದುಬಾರಿ ಆಗಿದೆ ಅಂತ, ಅದು ಅವ್ರು ಹೇಳಲೇಬೇಕಲ್ಲ. ಹೇಳಲಿಲ್ಲ ಅಂದರೆ ಅವರಿಗೆ ಒಂದು ಒಳ್ಳೆ ರೀತಿಯ ವ್ಯವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವರು ಬಂದ ಮೇಲೆ ಜನರಿಗೆ ಏನು ಮಾಡಿಕೊಟ್ರು ಅಂತ ಅದೆಲ್ಲ ಸ್ಟಡಿ ಮಾಡಬೇಕಾಗ್ತದೆ. ಪ್ರತಿಯೊಬ್ಬನು 106 ಯೋಜನೆಗಳಿರ್ಬೋದು ಅಥವಾ ಪ್ರತಿಯೊಂದು ವಿಚಾರ ಒಂದೊಂದು ಹೇಳಲಿಕ್ಕೆ ಬರಲ್ಲ. ಈಗ ಪ್ರತಿಯೊಂದು ವಿಷಯದಲ್ಲೂ ಒಂದು ಕುಟುಂಬ ಹೇಗೆ ಬದುಕಬೇಕು ಅನ್ನೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ರೀತಿ ಈಗ ನಮ್ಮ ನೆಚ್ಚಿನ ಶಾಸಕರು ಗೋಪಾಲಣ್ಣವ್ರು ಬರ್ತಾಯಿದ್ದಾರೆ. ಇವತ್ತು ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್ ವಿಶ್ವಪ್ರಸಿದ್ಧ ದೇವಸ್ಥಾನ, ಇಲ್ಲಿ ಅವರಿಗೆ ಅರ್ಚನೆ ಮಾಡೋದ್ರ ಮುಖಾಂತರ ನಮ್ಮ ಜನಪ್ರಿಯ ಶಾಸಕರು ಗೋಪಾಲಣ್ಣವ್ರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರು ನಾಗೇಂದ್ರವ್ರ ನೇತೃತ್ವದಲ್ಲಿ ಸುಮಾರು ಒಂದು 500 ಜನ ಮುಖಂಡರುಗಳಿಲ್ಲಿದ್ದೀವಿ. ಇವತ್ತು ಆ ಸೇವೆಯ ಒಂದು ಆ ದೇವರಿಗೆ ಕೇಳ್ಕೊಬೇಕು ಅಂತ ನಮ್ಮ ಮೋದಿಜಿಯವ್ರ ಬಗ್ಗೆ ಅಷ್ಟೇ.